ದೇವರು ಹೇಳ್ತಿದ್ದಾರೆ ಪೇತ್ರನ ಮುಖಾಂತರ, ನೀವು ದೇವರಿಂದ ಆಯ್ಕೆಯಾದವರು, ರಾಜಯಾಜಕರು, ಪವಿತ್ರ ಪ್ರಜೆಗಳು, ಆತನ ಸ್ವಂತ ಜನರು, ಆತನ ಅದ್ಭುತ ಕಾರ್ಯಗಳನ್ನು ಪ್ರಚುರಪಡಿಸುವುದಕ್ಕಾಗಿಯೇ ಆಯ್ಕೆಯಾದವರು. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ದಯವಿಟ್ಟು ತಲೆಯಲ್ಲಿ ಈ ರೀತಿ ಇದ್ರೆ ತೆಗೆದಾಕ್ಬಿಡಿ. ಆತನ ಅದ್ಭುತ ಕಾರ್ಯಗಳನ್ನು ಪ್ರಚುರಪಡಿಸುವುದಕ್ಕಾಗಿ ಆಯ್ಕೆಯಾದವರು ನಾವು ಅಂತ ಹೇಳ್ಕೊಂಡು, ಒಂದು ಕೈ ನೋವಿತ್ತು, ಕೈ ನೋವು ಹೋಯಿತು, ಒಂದು ಕಾಲು ನೋವಿತ್ತು, ಕಾಲು ನೋವು ಹೋಯಿತು, ಒಂದು ಹೃದಯ ಹೋಲಾಗಿತ್ತು, ಹೋಲ್ ಬ್ಲಾಕ್ ಆಯಿತು, ಸರಿ ಆಯಿತು. ಇದ್ಯಾವುದು ಪ್ರಚುರಪಡಿಸ್ಲಿಕ್ಕಲ್ಲ ನಮ್ಮನ್ನು ದೇವರು ಆಯ್ಕೆ ಮಾಡಿರುವುದು. ದೇವರ ವಾಕ್ಯ ಬಹಳ ಸ್ಪಷ್ಟವಾಗಿ ಹೇಳುತ್ತೆ. ಮುಂದಿನ ವಾಕ್ಯ ಅಲ್ಲೇ ಇದೆ ನೋಡಿ. ಕಾರ್ಗತ್ತಲಿನಿಂದ ಅಂದರೆ ಸೈತಾನನಿಂದ, ಅಂಧಕಾರದಿಂದ, ಕತ್ತಲೆಯಿಂದ ತಮ್ಮ ಅದ್ಭುತಕರವಾದ ಬೆಳಕಿಗೆ ನಿಮ್ಮನ್ನು ಕರೆತಂದವರು ಅವರೇ. ಈ ಅದ್ಭುತ ಕಾರ್ಯವನ್ನ ಪ್ರಚುರಪಡಿಸುವುದಕ್ಕಾಗಿ ದೇವರು ನನ್ನನ್ನು ನಿಮ್ಮನ್ನು ಆಯ್ಕೆ ಮಾಡಿಕೊಂಡಿದ್ದಾರೆ. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ಈ ಅದ್ಭುತ ಕಾರ್ಯವನ್ನ, ಈ ಒಂದು ಮಿರಾಕಲ್ ಅನ್ನ, ಇದು ನಿಜವಾದ ಅದ್ಭುತ. ಇದಾಗಿದೆ ಮಿರಾಕಲ್. ಏನು? ನಾನೊಂದು ದಿವಸ ಆದಾಮನ ಅವಿಧೇಯತೆಯಿಂದ ಸೈತಾನನ ಜೊತೆ ಇದ್ದೆ. ನನ್ನ ಆತ್ಮ ಸತ್ತು ಹೋಗಿತ್ತು, ನಾನು ನಷ್ಟಪಟ್ಟು ಹೋಗಿದ್ದೆ. ಆದರೆ ದೇವರ ಅಪಾರವಾದ ಕೃಪೆ, ದೇವರ ಅಪಾರವಾದ ಕರುಣೆ, ಇವತ್ತು ಅಂಧಕಾರದಲ್ಲಿ ನಾನಿಲ್ಲ. ಯಾಕೆಂದ್ರೆ ಅಂಧಕಾರದಿಂದ ನನ್ನ ಯೇಸು ನನ್ನನ್ನೇನು ಮಾಡಿದ್ದಾರೆ? ಬಿಡುಗಡೆ ಮಾಡಿದ್ದಾರೆ. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯಾ, ಹಾಲೆಲೂಯಾ. ಸೊ ಈ ಬಿಡುಗಡೆ ಮಾಡಿದಂಥ ಯೇಸುವಿಗೆ, ಈ ನರಕದಿಂದ ತಪ್ಪಿಸಿದಂಥ ಯೇಸುವಿಗೆ, ಈ ಕತ್ತಲೆಯಿಂದ ಬಿಡಿಸಿ ಬೆಳಕಿಗೆ ಕರೆತಂದ ಯೇಸುವಿಗೆ ನಮ್ಮ ಸ್ತೋತ್ರ ಸಾಕಾಗತ್ತಾ? ಹಲೋ, ಸಾಕಾಗತ್ತಾ? ಸಾಕಾಗತ್ತಾ ಅಂದೆ. ಸಾಕಾಗತ್ತಾ? ಮಾಡ್ತಾನೆ ಇಲ್ವೇ? ಇನ್ನು ಸಾಕಾಗೋದಿಲ್ಲಿಂದ. ನಾವು ಸ್ಟಾರ್ಟೇ ಮಾಡಿಲ್ಲ, ಸ್ತೋತ್ರ ಮಾಡೋಕ್ಕೆ ಆಗ್ತಾ ಇಲ್ಲ ನಮಗೆ. ಹಾಲೆಲೂಯಾ, ಹಾಲೆಲೂಯಾ. ಬಾಯ ಬಿಡ್ತಾ ಇಲ್ವಲ್ಲ? ಹಾಲೆಲೂಯಾ. ಹೇಳಿದಾಗ ಬರುತ್ತೆ, ಏಳ್ಸ್ಕೊಂಡು ಮಾಡಬೇಡಿ. ನಿಮ್ಮ ಒಳಗಡೆ ಅದು ತಾನಾಗಿ ಬರಬೇಕು ಪ್ರಿಯರೇ. ನಿಮ್ಮ ಅಂತರಂಗದಲ್ಲಿ ತಾನಾಗಿ ಬರಬೇಕು. ಅದು ನಿಜವಾದ ಪ್ರೀತಿಯಿಂದ ಬರುವ ಸ್ತೋತ್ರ. ಯಾಕೆಂದ್ರೆ ನಿಮ್ಮನ್ನ ಸಾಧಾರಣವಾದ ಬಂಧನದಿಂದ ಯೇಸು ಬಿಡಿಸಿಲ್ಲ. ಕತ್ತಲೆಯಿಂದ, ಸೈತಾನನಿಂದ, ನರಕದಿಂದ, ಬೆಂಕಿಯಿಂದ, ನಿತ್ಯ ಮರಣದಿಂದ ಯೇಸು ನನ್ನನ್ನು ನಿಮ್ಮನ್ನು ತಪ್ಪಿಸಿದ್ದಾರೆ. ಅಂತ ದೇವರಿಗೆ ನಾವೆಲ್ಲರೂ ಕೂಡ ಎದ್ದು ನಿಂತವರಾಗಿ, ಎದ್ದು ನಿಲ್ಲೋಣ. ಎಲ್ಲರೂ ಕೂಡ ಎದ್ದು ನಿಂತವರಾಗಿ ಪ್ರೀತಿ ತುಂಬಿದ ಹೃದಯದಿಂದ, ತಂದೆಯಾದ ನನ್ನ ದೇವನೇ, ಕರ್ತನೆ, ನನ್ನ ತಂದೆಯೇ, ಮಹಿಮೆಯು ಮಹತ್ವವು ನಿಮಗೆ ಅಪ್ಪ. ಏಕೆಂದರೆ ನೀವು ನನ್ನನ್ನು ನರಕದಿಂದ ತಪ್ಪಿಸಿ ಪರಲೋಕ ರಾಜ್ಯದ ಮಗನಾಗಿ, ಮಗಳಾಗಿ ಮಾಡಿದ್ದೀರಿ ಅಪ್ಪ. ಇದಕ್ಕೆ ನಾನು ಎಷ್ಟು ಕೋಟಿ ಸ್ತೋತ್ರ ಹೇಳಿದರೂ ಸಾಕಾಗೋದಿಲ್ಲ. ಇಂಥ ಕಾರ್ಯವನ್ನು ಮಾಡಿದ ದೇವರೇ, ನಿಮಗೆ ಕೋಟಿ ಕೋಟಿ ಸ್ತೋತ್ರ ಅಂತೇಳಿ ಎರಡು ಕರಗಳನ್ನು ಸ್ವರ್ಗದ ಕಡೆಗೆ ಚಾಚಿ ಎಲ್ಲರೂ ಕೂಡ, ಅರೆಬರೆ ಯಾರು ಮಾಡೋದು ಬೇಡ ಪ್ರಿಯರೇ. ಇಲ್ಲಿ ಯೇಸು ನನ್ನನ್ನು ನೋಡ್ತಾರೆ. ನನ್ನ ಹೃದಯ ಎತ್ತಲ್ಪಡಬೇಕು ಮೊದಲು. ನನ್ನ ಬಾಹ್ಯವಾದ ಕರಗಳು, ಕೈಗಳು ಅಲ್ಲ, ಅದಕ್ಕಿಂತ ಮಿಗಿಲಾಗಿ ನನ್ನ ಅಂತರಂಗ ಎತ್ತಲ್ಪಡಬೇಕು. ಆತನ ಮುಂದೆ ತೆರೆದಿಟ್ಟವನಾಗಿ, ಹೃದಯ ತೆರೆದಿಟ್ಟವಳಾಗಿ, ಹೃದಯ ತೆರೆದಿಟ್ಟವನಾಗಿ ನನ್ನ ಅಂತರಂಗದಿಂದ ಉಪಕಾರ ಸ್ಮರಣೆ, ಒಂದು ಧನ್ಯವಾದದ ಬಲಿ, ಒಂದು ಹೃದಯದಿಂದ ಧನ್ಯವಾದದ ಬಲಿ ಕ್ರಿಸ್ತನಿಗೆ ಎಲ್ಲರೂ ಸಮರ್ಪಿಸೋಣ. ಸ್ವರವೆತ್ತಿ ಹಾಲೆಲೂಯ, 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 ಹಾಲೆಲೂಯ. ಎಲ್ಲರೂ ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ಸ್ತೋತ್ರ ಮಾಡೋಣ, ಸ್ತೋತ್ರ ಮಾಡೋಣ, ಸ್ತೋತ್ರ ಮಾಡೋಣ. ಹಾಲೆಲೂಯ, 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 ಹಾಲೆಲೂಯ. ಸ್ತೋತ್ರಪ್ಪ, 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 ಸ್ತೋತ್ರಪ್ಪ. ಎಲ್ಲರೂ 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 ಹಾಲೆಲೂಯ, 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 ಹಾಲೆಲೂಯ. ಓ ರ 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 ರ. ಓ ರ 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 ರ.
ಸ್ತೋತ್ರ ಮಾಡೋಣ, ಸ್ತೋತ್ರ ಮಾಡೋಣ. ಯಾರು ಸುಮ್ಮನೆ ಇರಬೇಡಿ, ಬಾಯಿ ತೆರೆದು ದೇವರು ಮಾಡಿದ ಉಪಕಾರಗಳನ್ನು ಸ್ಮರಿಸುತ್ತಾ ಓರ ಬರ 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 ಬ ಓರ ಲ 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 ಓರ ರ 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 ಅರ ರ 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 ಓರ ರ 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 ರ. ತಂದೆಯಾದ ನಂದೇವನೇ, ಕರ್ತನೇ ನನ್ನ ತಂದೆ. ತಂದೆಯಾದ ನಂದೇವನೇ, ಕರ್ತನೇ ನನ್ನ ತಂದೆ. ಮಹಿಮೆಯು ಮಹತ್ವವು ನಿಮಗೆ ತಾನೇ ಎಂದೆಂದಿಗೂ. ಮಹಿಮೆಯು ಮಹತ್ವವು ನಿಮಗೆ ತಾನೇ ಎಂದೆಂದಿಗೂ. ಮಹಿಮೆಯು ಮಹತ್ವವು ನಿಮಗೆ ತಾನೇ ಎಂದೆಂದಿಗೂ. ಮಹಿಮೆಯು ಬಾಯಿ ತೆರೆದು ಮಹತ್ವವು ನಿಮಗೆ ತಾನೇ ಎಂದೆಂದಿಗೂ. ಘನತೆಯು ಗೌರವವು ಯೇಸುವೇ ನಿಮಗೆ ತಾನೇ. ಮಹಿಮೆಯು ಗೌರವವು ಯೇಸುವೇ ನಿಮಗೆ ತಾನೇ. ಎಲ್ಲರೂ ಸಂತೋಷದಿಂದ ಅವರ ಪ್ರೀತಿಯನ್ನ, ಅವರ ಕೃಪೆಯನ್ನ ಮನಸ್ಸಿನಲ್ಲಿ ಧ್ಯಾನಿಸುತ್ತಾ ಎಲ್ಲರೂ ಕೂಡ ಒಟ್ಟಾಗಿ ಸೇರಿ ನನ್ನಲ್ಲಿ ಮಮತೆ ಇಟ್ಟು ನನಗಾಗಿ ಬಲಿಯಾದ ಯೇಸುವೆ ನಿಮಗೆ ಸ್ತೋತ್ರ ಅಪ್ಪ. ನನ್ನಲ್ಲಿ ಮಮತೆ ಇಟ್ಟು ನನಗಾಗಿ ಕಲ್ವಾರಿ ಶಿಲುಬೆಯಲ್ಲಿ ಬಲಿಯಾದ ಯೇಸುವೆ ನಿಮಗೆ ಸ್ತೋತ್ರ ಅಪ್ಪ. ಧ್ಯಾನ ಮಾಡ್ತಾ ಹೇಳೋಣ ಪ್ರಿಯರೇ, ಧ್ಯಾನಿಸುತ್ತಾ ಹೇಳೋಣ. ಸ್ತೋತ್ರ ಅಪ್ಪ, ಸ್ತೋತ್ರ. ನನ್ನಲ್ಲಿ ಮಮತೆ ಇಟ್ಟು ಬಲಿಯಾದೆ ಶಿಲುಬೆಯಲ್ಲಿ. ನನ್ನಲ್ಲಿ ಮಮತೆ ಇಟ್ಟು ಬಲಿಯಾದೆ ಶಿಲುಬೆಯಲ್ಲಿ. ನನಗಾಗಿ ರಕ್ತ ಸುರಿಸಿ ತೊಳೆದೆ ನನ್ನ ಪಾಪವೆಲ್ಲ. ನನಗಾಗಿ ರಕ್ತ ಸುರಿಸಿ ತೊಳೆದೆ ನನ್ನ ಪಾಪವೆಲ್ಲ. ಪ್ರತ್ಯೇಕಿಸಿದೆ ಜನಿಸೋ ಮುನ್ನ ನಿನಗಾಗಿ ಜೀವಿಸಲು. ಪ್ರತ್ಯೇಕಿಸಿದೆ ಜನಿಸೋ ಮುನ್ನ ನಿನಗಾಗಿ ಜೀವಿಸಲು. ಪ್ರತ್ಯೇಕಿಸಿದೆ ಜನಿಸೋ ಮುನ್ನ
ನಿನಗಾಗಿ ಜೀವಿಸಲು ಪ್ರತ್ಯೇಕಿಸಿದೆ ಜನಿಸೋ ಮುನ್ನ ನಿನಗಾಗಿ ಜೀವಿಸಲು. ಆರಾಧನೆ ನಿಮಗೆ ಅನುದಿನವೂ ನಿಮಗೆ. ಆರಾಧನೆ ನಿಮಗೆ ಬಾಯಿ ತೆರೆದು ಆರಾಧಿಸೋಣ ಎಲ್ಲರೂ. ಅನುದಿನವೂ ನಿಮಗೆ ಆರಾಧನೆ ಆರಾಧನೆ ನಿಮಗೆ ಅನುದಿನವೂ ನಿಮಗೆ. ಆರಾಧನೆ ನಿಮಗೆ ಅನುದಿನವೂ ನಿಮಗೆ. ನನ್ನಲ್ಲಿ ಮಮತೆ ಇಟ್ಟು ಬಲಿಯಾದೆ ಶಿಲುಬೆಯಲ್ಲಿ. ನನ್ನಲ್ಲಿ ಮಮತೆ ಇಟ್ಟು ಬಲಿಯಾದೆ ಶಿಲುಬೆಯಲ್ಲಿ. ನನಗಾಗಿ ರಕ್ತ ಸುರಿಸಿ ತೊಳೆದೆ ನನ್ನ ಪಾಪವೆಲ್ಲ. ನನಗಾಗಿ ರಕ್ತ ಸುರಿಸಿ ತೊಳೆದೆ ನನ್ನ ಪಾಪವೆಲ್ಲ. ಪ್ರಿಯರೇ, ದೇವರು ಲೋಕವನ್ನು ಎಷ್ಟಾಗಿ ಪ್ರೀತಿಸಿದರು ಎಂದರೆ ತನಗಿದ್ದ ಒಬ್ಬನೇ ಮಗನಾದ ಯೇಸುವನ್ನ ನನಗಾಗಿ ನಿಮಗಾಗಿ ಬಲಿ ಕೊಟ್ಟರು. ಪ್ರಿಯರೇ, ದೇವರ ವಾಕ್ಯ ಹೇಳ್ತದೆ, ಆ ಕ್ರಿಸ್ತನ ಶಿಲುಬೆಯ ಮರಣ ತಂದೆ ದೇವರ ಪ್ರೀತಿಯನ್ನ ನಮಗೆ ತೋರಿಸಿಕೊಡುತ್ತದೆ ಎಂಬುದಾಗಿ ವಾಕ್ಯ ಹೇಳುತ್ತೆ. ಆ ತಂದೆಯಾದ ದೇವರ ಅಪಾರವಾದ ಪ್ರೀತಿಯನ್ನ ಆ ಕಲ್ವಾರಿಯಲ್ಲಿ ನಾವು ಅನುಭವಿಸಲಿಕ್ಕೆ ಸಾಧ್ಯವಾಗುತ್ತೆ. ಕ್ರಿಸ್ತ ಯೇಸುವಿನಲ್ಲಿ ಅನುಭವಿಸಲಿಕ್ಕೆ ಸಾಧ್ಯವಾಗುತ್ತೆ. ಆ ಪ್ರೀತಿಯನ್ನು ಅನುಭವಿಸುತ್ತಾ ಆ ಪ್ರೀತಿಯನ್ನು ನಮ್ಮ ಮಧ್ಯೆ ಕಳುಹಿಸಿಕೊಟ್ಟ ಆ ತಂದೆಯಾದ ದೇವರನ್ನ ಎಲ್ಲರೂ ಕೂಡ ಪ್ರೀತಿ ತುಂಬಿದ ಹೃದಯದಿಂದ ಆರಾಧನೆ ಮಾಡೋಣ. ಎಲ್ಲರೂ ಒಟ್ಟಾಗಿ ಕರಗಳನ್ನು ತಟ್ಟುತ್ತಾ ತಂದೆಯಾದ ನಂದೇವನೇ ಕರ್ತನೇ ನನ್ನ ತಂದೆಯೇ. 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 ಮಹಿಮೆಯು ಮಹತ್ವವು ನಿಮಗೆ ತಾನೇ ಎಂದೆಂದಿಗೂ. 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 ಘನತೆಯು ಗೌರವವು ಯೇಸುವೇ ನಿಮಗೆ ತಾನೇ. ಮನತೆಯು ಗೌರವವು ಕರ್ತನೇ ನಿಮಗೆ ತಾನೇ.
ತಂದೆಯೊಂದಿಗೆ ಸಮಾಧಾನ ಪಡಿಸಿರುವೆ ಅಪ್ಪ. ರಕ್ತದಿಂದ ತಂದೆಯೊಂದಿಗೆ ಸಮಾಧಾನ ಪಡಿಸಿರುವೆ. ಯೇಸು ರಕ್ತದಿಂದ ತಂದೆಯೊಂದಿಗೆ ಸಮಾಧಾನ ಪಡಿಸಿರುವೆ. ರಕ್ತದಿಂದ ತಂದೆಯೊಂದಿಗೆ ಸಮಾಧಾನ ಪಡಿಸಿರುವೆ. ನಿಷ್ಕಳಂಕ ಮಗನಾಗಿ ನನ್ನನ್ನು ನಿಲ್ಲಿಸಿರುವೆ. ನಂಬಿಕೆ ಉಳ್ಳವರಾಗಿ ನಿಷ್ಕಳಂಕ ಮಗನಾಗಿ ಸ್ತೋತ್ರ. ನನ್ನನ್ನು ನಿಲ್ಲಿಸಿರುವೆ. ನಿಷ್ಕಳಂಕ ಮಗನಾಗಿ ನನ್ನನ್ನು ನಿಲ್ಲಿಸಿರುವೆ. ನಿಷ್ಕಳಂಕ ಮಗನಾಗಿ ನನ್ನನ್ನು ನಿಲ್ಲಿಸಿರುವೆ. ಘನತೆಯು ಗೌರವವು ಯೇಸುವೇ ನಿಮಗೆ ತಾನೇ. ಘನತೆಯು ಗೌರವವು ಕರ್ತನೇ ನಿಮಗೆ ತಾನೇ. ಆಲಯದ ತೆರೆ ಹರಿದು ಹೊಸ ಮಾರ್ಗ ತೆರೆದಿರುವೆ. 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 ಮಹಾ ಮಹಾ ಪರಿಶುದ್ಧ ಸ್ಥಳಕ್ಕೆ ನನ್ನ ನಡೆಸಿರುವೆ. 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 ಘನತೆಯು ಗೌರವವು ಯೇಸುವೇ ನಿಮಗೆ ತಾನೇ. ಘನತೆಯು ಗೌರವವು ಯೇಸುವೇ ನಿಮಗೆ ತಾನೇ. ಆರಾಧನೆ ನನ್ನ ಯೇಸುವಿಗೆ, ಆರಾಧನೆ ನನ್ನ ದೇವನಿಗೆ, ಆರಾಧನೆ ನನ್ನ ಯೇಸುವಿಗೆ, ಎಲ್ಲರೂ ಆರಾಧನೆ ನನ್ನ ದೇವರಿಗೆ, ಆರಾಧನೆ ನನ್ನ ಯೇಸುವಿಗೆ, ಆರಾಧನೆ ನನ್ನ ದೇವನಿಗೆ, ಆರಾಧನೆ ನನ್ನ ಯೇಸುವಿಗೆ, ಆರಾಧನೆ ನನ್ನ ದೇವರಿಗೆ, ಆರಾಧನೆ
ಆರಾಧನೆ ಆರಾಧನೆ ಆರಾಧನೆ ಆರಾಧನೆ ಆರಾಧನೆ ಸ್ತೋತ್ರ ಆರಾಧನೆ ಆರಾಧನೆ Hallelujah, 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 Hallelujah. ಆರಾಧನೆ ನನ್ನ ಯೇಸುವಿಗೆ, ಆರಾಧನೆ ನನ್ನ ದೇವನಿಗೆ, ಆರಾಧನೆ ನನ್ನ ಯೇಸುವಿಗೆ, ಸ್ತೋತ್ರ ಆರಾಧನೆ ನನ್ನ ದೇವರಿಗೆ. Hallelujah, 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 ಸ್ತೋತ್ರ. Hallelujah, Hallelujah, Hallelujah. Hallelujah, 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 Hallelujah. ಯೇಸುವೇ ಸ್ತೋತ್ರ, ಯೇಸುವೇ ವಂದನೆ, ಯೇಸುವೇ ಆರಾಧನೆ. Hallelujah. ಆತ್ಮರೇ ಸ್ತೋತ್ರ, ಆತ್ಮರೇ ವಂದನೆ, ಆತ್ಮರೇ ಆರಾಧನೆ. ಅಪ್ಪ ಸ್ತೋತ್ರಪ್ಪ, 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 ಸ್ತೋತ್ರಪ್ಪ. ಆಲಯದ ತೆರೆ ಹರಿದು ಹೊಸ ಮಾರ್ಗವನ್ನು ನನಗೂ ನಿಮಗೂ ದೇವರು ಕೊಟ್ಟಿದ್ದಾರೆ. ಆಲಯದ ತೆರೆ ಹರಿದು ಹೋಗಿದೆ. ನನಗೂ ಮತ್ತು ನನ್ನ ತಂದೆಗೂ ಇದ್ದ ಪರದೆ ಇಲ್ಲ ಈಗ. ಅದು ಯಾರಿಗೆ ಅಂದರೆ ಯೇಸುವಿನಲ್ಲಿ ವಿಶ್ವಾಸ ಇಟ್ಟವರಿಗೆ, ಯೇಸುವಿನಲ್ಲಿ ಒಂದಾಗಿ ಜೀವಿಸುವವರಿಗೆ ಪರದೆ ಇಲ್ಲ. ಯೇಸು ನನ್ನಲ್ಲಿ ಇಲ್ಲ, ಸತ್ಯದ ಅರಿವು ನನ್ನಲ್ಲಿಲ್ಲ ಅಂಥವರಿಗೆ ಆ ಪರದೆ ಹಾಗೇ ಇರುತ್ತೆ. ಅವರ ಮನಸ್ಸಿನಲ್ಲಿ, ಅವರ ಜೀವಿತದಲ್ಲಿ ವಿಶ್ವಾಸಿಗೆ ಪರದೆ ಇಲ್ಲ. ವಿಶ್ವಾಸಿಗೆ ಯೇಸುವಿನ ಮುಖಾಂತರವಾಗಿ ತಂದೆಯನ್ನು ಅಪ್ಪ ಎಂದು ಕರೆಯುವ ಆ ಸೌಭಾಗ್ಯಕ್ಕೆ ನನ್ನನ್ನು ನಿಮ್ಮನ್ನು ದೇವರು ಕರೆತಂದಿದ್ದಾರೆ. ಆ ಯೇಸುವಿನಲ್ಲಿ ನಾವು ಪ್ರಾರ್ಥಿಸೋಣ. ಅಪ್ಪ, ನಿನ್ನ ವಚನಗಳ ಮುಖಾಂತರ ನನ್ನ ಜೀವಿತದಲ್ಲಿರುವ ಇನ್ನೂ ಎಷ್ಟೋ ಪರದೆಗಳು ಸರಿಯಬೇಕು. ನಿನ್ನನ್ನು ಮುಖಾಮುಖಿಯಾಗಿ ನೋಡಬೇಕು. ನಿನ್ನ ವಚನಗಳು ನನ್ನ ಹೃದಯದಲ್ಲಿ ನಾನು ಆಲಿಸಬೇಕು. ನಿನ್ನ ಸ್ವರಕ್ಕೆ ನಾನು ಕಿವಿಗೊಡಬೇಕು. ನಿನ್ನ ಸ್ವರವನ್ನು ಆಲಿಸಿ ನಿನ್ನನ್ನು ಹಿಂಬಾಲಿಸುವ ನಿಜವಾದ ಮಗನು ಮಗಳು ನಾನಾಗಬೇಕು. ಅಂಥ ಕೃಪೆಯಿಂದ ನನ್ನನ್ನು ತುಂಬಿಸಿರಿ ಅಂತೇಳಿ ಅವರ ವಚನಗಳನ್ನು ಆಲಿಸಲು ನಮ್ಮನ್ನೇ ಒಪ್ಪಿಸಿಕೊಡುತ್ತಾ ವಚನಗಳಿಗಾಗಿ ದಾಹಪಟ್ಟು ನಾವು ಪ್ರಾರ್ಥಿಸೋಣ ಪ್ರಿಯರೇ.